ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಒಂದು ಪರಿಶೀಲನೆ ಸಭೆ ನಾವು ಹಮ್ಮಿಕೊಂಡಿದ್ದು. ಇದರಲ್ಲಿ PMAY ಗ್ರಾಮೀಣ ಯೋಜನೆ ಅಡಿಯಲ್ಲಿ ನಮಗೇನು ನಮ್ಮ ಜಿಲ್ಲೆಗೆ 48,000 ಮನೆಗಳು ಟಾರ್ಗೆಟ್ ಬಂದಿದೆ. ಅದರಲ್ಲಿ 24,000 ಈಗಾಗಲೇ ಸ್ಯಾಂಕ್ಷನ್ ಆಗಿವೆ. 24,000ರಲ್ಲಿ 16,000 ಜನರಿಗೆ ಈಗಾಗಲೇ ಫಸ್ಟ್ ಇನ್ಸ್ಟಾಲ್ಮೆಂಟ್ 30,000 ರೂಪಾಯಿ ಕೂಡ ಬಂದಿದೆ. ಈಗ ನಾವು ಎಲ್ಲ ನಮ್ಮ ಅಧಿಕಾರಿಗಳಿಗೂ ಕೂಡ ನಾವು ಸೂಚನೆ ಕೊಟ್ಟಿದ್ವಿ, ಎಲ್ಲೆಲ್ಲಿ ಕಡಿಮೆ ಆಗ್ತಾಯಿದೆ, ಎಲ್ಲೆಲ್ಲಿ 50% ಪಂಚಾಯತ್ ಮಟ್ಟದಲ್ಲಿ ಇನ್ನೂ ಬಂದಿಲ್ಲ, ನೀವು ಬೇಗ ಸ್ಯಾಂಕ್ಷನ್ ಮಾಡಿ ಅದು ನೀವು ಅಪ್ರೂವಲ್ ಮಾಡಿಸಿ, ಅದು ಏನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡಬೇಕಾಗಿ ಅದು ಕೊಡಿಸಿ ಅಂತಂಬುದು ಕೂಡ ನಾವು ಹೇಳಿದ್ವಿ. ಜೊತೆ PMAY ಅರ್ಬನ್ನು ಕೂಡ ಏನು ಮುನ್ಸಿಪಾಲಿಟಿ ಲಿಮಿಟ್ಸಲ್ಲಿ 20,000ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಬಂದಿದೆ. ಇದರಲ್ಲಿ 8,000 ಜನರಿಗೆ ಸೈಟ್ ಇದೆ, ಆದರೆ ಮನೆ ಕಟ್ಟೋಕ್ಕೆ ಅವಕಾಶ ಸಿಗುತ್ತೆ. 12,000 ಜನರಿಗೆ ಸೈಟೂ ಇಲ್ಲ. ಇಲ್ಲಿ ಬರೀ ಹೊಸಕ್ಲ್ಯಾಂಡ್ದಲ್ಲಿ ಅಷ್ಟೇ ಜಾಗ ಇದೆ ಅಂತಂಬುದು ಮಾಹಿತಿ ಸಿಕ್ಕಿದೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಬೇರೆ ಮುನ್ಸಿಪಾಲಿಟಿ ಲಿಮಿಟ್ಸಲ್ಲೂ ಜಾಗ ಖರೀದಿಸಿ ಈ ಕಟ್ಸೋಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತಂಬುದು ಕೂಡ ನಮಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆ ಒಂದು ವಿಶೇಷ ಯೋಜನೆ ಇತ್ತು. ಅದರಲ್ಲಿ 196 ST ಕಮ್ಯುನಿಟಿ ಹಳ್ಳಿಗಳು ಆಯ್ಕೆ ಆಗಿದ್ದಾವೆ. ಎಲ್ಲೆಲ್ಲಿ 50%ಕ್ಕಿಂತ ಜಾಸ್ತಿ 50%ಕ್ಕಿಂತ ಜಾಸ್ತಿ ST ಕಮ್ಯುನಿಟಿ ಇದೆ, ಅಲ್ಲಿ 196 ಹಳ್ಳಿಗಳು ಆಯ್ಕೆ ಆಗಿದೆ. ಅದನ್ನು ಕೂಡ ಆ್ಯಕ್ಷನ್ ಪ್ಲಾನ್ ಮಾಡ್ತಾ ಇದ್ವಿ. ಅದನ್ನು ಕೂಡ 2 ಕೋಟಿ ತನಕ ಆ್ಯಕ್ಷನ್ ಪ್ಲಾನ್ ಮಾಡ್ಬೋದು ಅಂತಂಬುದು ಕೂಡ ನಮಗೆ ಡೈರೆಕ್ಷನ್ಸ್ ಇದೆ. ಎಲ್ಲರಿಗೂ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ನೀವು ಆ್ಯಕ್ಷನ್ ಪ್ಲಾನ್ ಬೇಗ ಮಾಡಿ ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಅನುದಾನ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. Is there any schemes for minorities or other? These schemes are for everybody. For example, this scheme PMAY is not community specific, it's not religion specific. It's for all communities, all religions, all the schemes that we're giving. It's currently for all religions and for all. Give a message on caste service. Recently, Karnataka government working on. It's a very good survey being done to check social, educational backwardness of all communities to ensure that correct representation is given to all of them.